ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಮಾದಿಗೊಂಡನಹಳ್ಳಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬುದು ಕನ್ನಡ ನಾವಾಡುವ ನುಡಿ, ತಾಯಿ ಭುವನೇಶ್ವರಿ ಕನ್ನಡ ನಾಡಿನ ಅಧಿದೇವತೆ, ನಮ್ಮ ಭಾಷೆಯ ಹಬ್ಬ, ಅದುವೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಕವಿಗಳು, ಸಾಹಿತಿಗಳು, ಸಾಧಕರು, ಜಾನಪದ ಕಲಾವಿದರ ಸಂಗಮ, ಶಾಲಾ ಮಕ್ಕಳ ಕಂಸಾಳೆ, ಡೊಳ್ಳು ಕುಣಿತ, ವೀರಗಾಸೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಥಳೀಯ ವ್ಯಾಪಾರಿಗಳ ಮಳಿಗೆಗಳು, ಶ್ರೀರಂಗನ ಗುಡ್ಡದ ಗಿರಿಯಲ್ಲಿ ಕನ್ನಡ ಕಲರವ, ಮಾಗಡಿಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ, ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಎಂ.ಜಿ. ಮಂಜುನಾಥ್, ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಸಾಲುಮರದ ತಿಮ್ಮಕ್ಕ, ಚಂದನ ವಾಹಿನಿಯ ತಟ್ಟಂತ ಹೇಳಿ ಕಾರ್ಯಕ್ರಮದ ನಿರೂಪಕ ಡಾಕ್ಟರ್ ಸೋಮೇಶ್ವರ ರಾವ್, ಕಸಾಪ ಜಿಲ್ಲಾಧ್ಯಕ್ಷ ಬಿ.ಟಿ. ನಾಗೇಶ್, ತಾಲೂಕು ಕಸಾಪ ಅಧ್ಯಕ್ಷ ತೀನಂ ಪದ್ಮನಾಭ್ ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿದವು. ಈ ವೇಳೆಯಲ್ಲಿ ಸಾಲುಮರದ ತಿಮ್ಮಕ್ಕನವರ ಮಗ ಉಮೇಶ್ ಪರಿಸರ ಸಂರಕ್ಷಣೆಗೆ, ಮಾಧ್ಯಮ ಕ್ಷೇತ್ರಕ್ಕೆ ವಿಜಯವಾಣಿ ವರದಿಗಾರರಾದ ಎಂ.ಎಸ್. ಸಿದ್ದಲಿಂಗೇಶ್ವರ್, ಕನ್ನಡಪ್ರಭ ವರದಿಗಾರರಾದ ಮಾದೇಶ್, ಕನ್ನಡ ಸ್ವಯಂ ಸೇವೆ ವಿದ್ಯಾರ್ಥಿ ಮಿತ್ರ ಕಿರಣ್, ಶಾಸನ ಸಂರಕ್ಷಣೆಗೆ ಪಿಡಿಒ ಬೆಟ್ಟಸ್ವಾಮಿ, ಪ್ರಾಣಿ ಪ್ರೇಮಿ ಧನಂಜಯ, ಶ್ರೀದೇವಿ ಕುದುರಮ್ಮ ಚಂಡೇವಾದ್ಯ ತಂಡ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಶ್ರೀ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು.
ಗುಡ್ಡದ ರಂಗನಾಥ ಸ್ವಾಮಿಯಲ್ಲಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಾಹಿತ್ಯವನ್ನ, ನಮ್ಮ ಸಾಹಿತಿಗಳನ್ನ ಗೌರವಿಸತಕ್ಕಂಥದ್ದೇ ಈ ಒಂದು ಸಾಹಿತ್ಯ ಸಮ್ಮೇಳನದ ಉದ್ದೇಶ. ಕನ್ನಡದ ಬಗ್ಗೆ ನಮ್ಮ ತಾಯಿ ಭಾಷೆ, ನಾನು ಕಳೆದ ಭುವನೇಶ್ವರಿ ಬಗ್ಗೆ ಬಹಳ ಚೆನ್ನಾಗಿದೆ, ಒಳ್ಳೆ ಚರ್ಚೆ ವಿಷಯ ಭುವನೇಶ್ವರಿ ಬಗ್ಗೆ ಯಾರು ಗೊತ್ತಿಲ್ಲ. ಸುಮ್ಮನೆ ನಾವು ಜೈ ಭುವನೇಶ್ವರಿ ಅಂತೀವಿ. ಭುವನೇಶ್ವರಿ ಬಗ್ಗೆ ಒಳ್ಳೆ ಚರ್ಚೆಯನ್ನು ಮಾಡ್ಕೊಂಡು ಒಳ್ಳೆ ವಿಚಾರಗಳನ್ನು ಕೂಡ ಹೇಳ್ತಿದ್ರು. ಅವ್ರ ಬಗ್ಗೆ ಮಾಡ್ಬೋದು. ನಮ್ಮ ತಾಲೂಕಿನ ವಿಶೇಷತೆ ಏನಪ್ಪ ಅಂತಂದ್ರೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನಮ್ಮ ತಾಲೂಕು ಎಪ್ಪಡಲ್ಲೂ ನಂಜುಂಡಯ್ಯ, HV ನಂಜುಂಡಯ್ಯ. ಅದಲ್ಲದೆ ಇನ್ನೊಬ್ಬರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ, ಡಾಕ್ಟರ್ ಸಿದ್ದಿಗೇರಿ. ಇವೆರಡು ಹೆಮ್ಮೆ. ಈ ಸಾಹಿತ್ಯ ಸಮ್ಮೇಳನದ ವಿಚಾರ ಬಂದಾಗ ಇವ್ರನ್ನ ಸ್ಮರಿಸ್ಕೊಳ್ಬೇಕು. ಇವರು ಕೂಡ ನಮ್ಮ ತಾಲೂಕು ಮೊದಲನೇದು ನಮ್ಮವರೇ. ಇತ್ತೀಚೆಗೆ ಅವರು ನಿಧನರಾದರು. ಅವರು ಕೂಡ ಈ ಒಂದು ಗೌರವಕ್ಕೆ ಪಾತ್ರರಾಗಿದೆ. ಯಾರಿಗೆ ಗೌರವ ಸಿಗ್ತದೆ ಅಂತಂದ್ರೆ, ಇದರಲ್ಲಿ ಯಾರು ಸಾರ್ವಭೌಮತ್ವವನ್ನು ಪಡೆದಿರ್ತಾರೆ ಸಾಹಿತ್ಯದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥದ್ದು. ನಮ್ಮವರಿಗೆ ನಮಗೆ ಬರೋದಿಲ್ಲ. ಅದರಿಂದ ಎರಡು ಇವರಿಬ್ಬರು ಕೂಡ ಜ್ಞಾಪಿಸ್ಕೊಳ್ತಕ್ಕಂಥದ್ದು ನಮ್ಮ ತಾಲೂಕಿನ ನಮ್ಮೆಲ್ಲರ ಕರ್ತವ್ಯ. ಅದಲ್ಲದೆ ನಮ್ಮ ಪ್ರಭುರಾವ್ ಹೇಳಲು ಎಷ್ಟು ಶ್ರೀಮಂತ ಸಾಹಿತ್ಯ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಅನೇಕರು ನೆನೆಸ್ಕೊಂಡ್ರು. ಕವಿಗಳು ಶ್ರೀಕಂಠಯ್ಯನವರಿರ್ಬೋದು, ನಮ್ಮ ಮೋಟಗಾರರಲ್ಲಿ ಮಾಧವಶಾಸ್ತ್ರಿ ಇರ್ಬೋದು, ಹಾಸನದ ಬಸವಶಾಸ್ತ್ರಿಗಳಿರ್ಬೋದು, ಸರ್ವಶ್ರೀ ಚೆನ್ನಮ್ಮ, ಪುಂಡಲಿಕ ವಿಠಲ, ಇಂಥವನ್ನೆಲ್ಲರೂ ಕೂಡ ಸ್ಮರಿಸ್ಕೊಂಡ್ರು. ಅಂದ್ರೆ ನಮ್ಮ ತಾಲೂಕು ಕೂಡ ಸಾಹಿತ್ಯದ ಬಗ್ಗೆ ಎಷ್ಟು ಅಭಿರುಚಿ ಇದೆ ಎಂಬುದನ್ನು ಈ ನಾಡಿನಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಇಷ್ಟಪಡ್ತೀವಿ. ಇದೆಲ್ಲ ಈ ಕಾರ್ಯಕ್ರಮದ ಉದ್ದೇಶಗಳನ್ನೆಲ್ಲ ಸ್ಪರ್ಶಕ್ಕೋಸ್ಕರ ಮೊದಲನೇ ಮಾಡ್ಕೊಳ್ತಾರೆ ಅಂತ ಹೇಳಿ ನಾವು ಸ್ಪರ್ಶಬೇಕು. ನಮ್ಮ ತಾಲೂಕು ಇದಲ್ಲದೆ ಸಾರ್ವಜನಿಕ ದಿವಂಗತರಾದ ಶಿವಕುಮಾರ ಸ್ವಾಮೀಜಿಯವರ, ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಇಂಥ ಪುಣ್ಯಕ್ಷೇತ್ರಗಳು ಅನೇಕ ಮಹನೀಯರನ್ನ ಎಲ್ಲರನ್ನೂ ಸೇವೆ ಮಾಡಿರ್ತಕ್ಕಂಥವ್ರನ್ನ ಪಡೆದಿರ್ತಕ್ಕಂಥದ್ದೇ ನಮ್ಮ ಮಾರ್ಗ ತಾಲೂಕು ಪುಣ್ಯಕ್ಷೇತ್ರ. ಇದು ನಮ್ಮ ಒಂದು ವರ್ಷಕ್ಕೊಂದ್ಸರಿ ನಾವು ಇವರೆಲ್ಲ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಆ ದಿಕ್ಕಲ್ಲಿ ವಿಶೇಷವಾಗಿ ತರವಾರವೇ ಮಾಮೂಲಿ ರಾಜಕಾರಣಿಗಳು ತರವಾರವೇ ಕ್ಷಮೆ ಕೇಳ್ತಾರೆ. ತರವಾರಗಳು ಕ್ಷಮೆ ಕೇಳಿದ್ರೆ ನಮಗೂ ಏನು ಮಾಡೋಕ್ಕಾಗಲ್ಲ. ಸಾಹಿತ್ಯ ಗೊತ್ತಲ್ಲ, ಬರಂಗಿಲ್ಲ. ಅಲ್ಲೆಲ್ಲ ಬರಬೇಕು ಸೋಷಿಯಲ್ ಹೋಗ್ಬೇಕು. ವಿಸರ್ಜನೆ ವಿಸರ್ಜನೆ ಹೋಗ್ಬೇಕು. ಅಲ್ಲಿ ಹೋಗೋದಾದ್ರೆ ಯಾವ ಪ್ಯಾಲೇಸ್ ಹೋಗ್ಬೇಕು. ಅಲ್ಲಿ ಬರೋದಕ್ಕೆ ಪ್ಯಾಲೇಸ್ ಆಚೆಗೆ 1.5 ಗಂಟೆ ಆಯ್ತು. ಕ್ಷಮೆ ಕೇಳ್ತೀವಿ. 1.5 ಗಂಟೆ ಅಲ್ಲಿ ಆಚೆ ಬರೋದಕ್ಕೆ ನನಗೆ ಬೇಜಾರಾಗಿತ್ತು. ಗಾಡಿ ಬರೋಕ್ಕಾಗಲ್ಲ, ಅಷ್ಟೊಂದು ಟ್ರಾಫಿಕ್ ಇತ್ತು. ಅದರಿಂದ ತೊಂದರೆ ಆಯಿತು. ದಯಮಾಡಿ ಇವತ್ತು ನಾನು ಹೆಸರು ಬರೋಕ್ಕೆ ಹೋಗಲ್ಲ. ನನಗೆ ನಾನು ಯಾಕೆ ಅಂತಂದ್ರೆ ಕನ್ನಡ ಮಾಡೋ ಜಾಗ ಅಂತ ಜಗಳ ಮಾಡಿರೋದಲ್ಲ. ಇದೆ ಅವರು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಾಗ ಈಗ ಜಾಗ ಕೊಟ್ಟಿದ್ದೀವಿ, ಒಳ್ಳೆ ಜಾಗ ಕೊಟ್ಟಿದ್ದೀವಿ. ಈಗಿನ ಮುಂದಿನ ತಿಂಗಳು ನಡೀತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳು, ರೇವಣ್ಣವರು, ರಾಮಲಿಂಗಯ್ಯವರು, ನಮ್ಮ ಕೃಷ್ಣಬೈರೇಗೌಡರ ಕಾರ್ಯಕ್ರಮ ಬಂದರೆ ಅವಾಗ ಅವರಿಗೆ ಗಡಿಗಳನ್ನು ಕೂಡ ಹಾಕಿಸ್ತೀವಿ. ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ನಿಮ್ಮ ಒತ್ತಡ ನಮಗೆ ಜಾಸ್ತಿ ಇದ್ರೆ ಅದನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಒತ್ತಡ ನಮಗೆ ಜಾಸ್ತಿ ಇದ್ರೆ ಅದನ್ನು ಕಳಿಸಿ ಕೂಡ ಕೊಡ್ತೀವಿ. ನಿಮ್ಮ ಒತ್ತಡ ಇದ್ದರೆ ನಾವು ಬೇರೆ ಕಳಿಸೋಕ್ಕಾಗಲ್ಲ. ನಾವು ಬೇರೆ ಅನೇಕ ಒತ್ತಡಗಳಿವೆ. ಇದೊಂದೇ ಒತ್ತಡ ರಾಜಕಾರಣಿಗಳಿಗೆ, ಬೇರೆ ಬೇರೆ ರೀತಿಯ ಒತ್ತಡಗಳಿವೆಲ್ಲ. ಆದರೂ ಕೂಡ ಅದನ್ನು ಗೌರವಿಸತಕ್ಕಂಥ ಕೆಲಸ ನಮ್ಮ ಕರ್ತವ್ಯ. ಇಷ್ಟೊಂದು ಶ್ರೀಮಂತ ಸಾಹಿತ್ಯಗಳು ಬರ್ತಕ್ಕಂಥ ಭಾವನೆಯಲ್ಲಿ ಒಂದು ಕನ್ನಡ ಭವನ ಇಲ್ಲ ಅಂತ ನಮಗೆ ಅವಮಾನ ಇದೆ. ಅದನ್ನು ಕೂಡ ಮಾಡೋಣ. ಅದ್ರ ಜೊತೆಗೆ ಪತ್ರಿಕಾ ಭವನಗಳು ಕೂಡ ಜಾಗ ಕೊಟ್ಟಿದ್ದೀವಿ. ಪತ್ರಿಕಾ ಭವನಗಳು ಯಾಕಂದ್ರೆ ನಾವು ಕನ್ನಡದಲ್ಲಿ ತಾನೇ ಅವರು ಕನ್ನಡದಲ್ಲಿ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು. ಪತ್ರಿಕಾ ಭವನಗಳು ಜಾಗ ಕೊಟ್ಟಿದ್ದೀವಿ. ದಯಮಾಡಿ ಪರವಾಗಿರೋದಕ್ಕೆ ಕ್ಷಮೆ ಇರಲಿ. ಬೇರೆ ಕಾರ್ಯಕ್ರಮ ಇತ್ತು, ಅಸೆಂಬ್ಲಿ ಇತ್ತು. ನನಗೆ ಮತ್ತೆ ಡೇಟ್ ಫಿಕ್ಸ್ ಮಾಡೋದ್ರಿಂದ ಬರಬೇಕಾಗ್ತದೆ. ಅಸೆಂಬ್ಲಿ ಇಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡತಕ್ಕಂಥ ದಿವಸ ನಾಳೆ ಬಜೆಟ್ ಕೂಡ ಇದೆ. ಆದರೂ ಕೂಡ ಸಾಹಿತಿಗಳಿಗೆ ಗೌರವವನ್ನು ತೋರಿಸಬೇಕು. ನಾವು ಸಾಹಿತಿಗಳನ್ನು
ಅದು ಅದಕ್ಕೂ ಇಲ್ಲ. ಆಮೇಲೆ ಉಳಿವು ಬಾಳ ಒಳ್ಳೆ ಮುಸ್ಲಿಮರಿಗೆ ನಾನು ಇನ್ನೊಂದು ಸುಮ್ಮನೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಕವಿತೆ ನಾವೆಲ್ಲರೂ ಹೆಚ್ಚಿನ ಸಾಹಿತ್ಯಗಳನ್ನು ಕಾಣ್ತಕ್ಕಂಥದ್ದು ಅಧ್ಯಾಪಕರು. ಅದು ಯಾರೇ ಇವತ್ತಿಗೆ ಕರ್ನಾಟಕದಲ್ಲಿ ಹೆಜ್ಜೆ ಅಂತ ಹೇಳಿದ್ರೆ ಅತಿ ಹೆಚ್ಚು ನಮ್ಮ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಕನ್ನಡದ ಸಾಹಿತ್ಯಗಳನ್ನ ನಾವು ಪಡೆಯೋದಿಲ್ಲ. ನಾನು ಯಾವಾಗಲೂ ಮಾತಾಡ್ತೀನಿ, ಪೊಲೀಸರು ಮತ್ತು ಭಾಳ ಕಡಿಮೆ ಉತ್ತರ ಆಗೋದು. ಅದೇ ಅಧ್ಯಾಪಕರ ಮಕ್ಕಳು ಅತ್ಯುನ್ನತ ಸ್ಥಾನ ಬೆಳೆದಿರೋದನ್ನ ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಯಾಕೆ ಮಾತನಾಡ್ತಿದ್ದೇವೆ ಅಂದರೆ ಪೊಲೀಸರ ಮಕ್ಕಳಿಗೆ ನಾವು ವಿರೋಧಿ ಅಲ್ಲ, ನಾವೊಂದು ಸಂಖ್ಯಾಶಾಸ್ತ್ರದ ವಿದ್ಯಾರ್ಥಿ. ಮಕ್ಕಳ ಎಲ್ಲರೂ ಬೇಕಿಲ್ಲ ಬಂಧುಗಳೇ, ಪೊಲೀಸರು ಮನೆ ವಾತಾವರಣವನ್ನು ಸೀಮಿತ ಮಾಡ್ತೇನೆ. ಅದೇ ರೀತಿ ಒಂದು ನೀಡಿ ಮಾತಿದೆ, ಒಳ್ಳೆಯವ್ರ ಮನೆಗೆ ಬಂದರೆ ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ, ಕಟ್ಟಿನ ಮನೆಗೆ ಬಂದರೆ ಕಡಿಮೆ ಅಂತ ಹೇಳ್ತಾರೆ. ಅದು ಒಂದು ನಾಟಕ ಇದೆ. ಅದನ್ನು ಜ್ಞಾಪಿಸ್ಕೊಳ್ತಾ ಏನು ನಮ್ಗೆ ಅನೇಕ ವಿಷಯಗಳು ಇವತ್ತು ಬರ್ತೀವಿ. ನಮ್ಮ ಅಧ್ಯಕ್ಷರು ಕೂಡ ಭಾಳ ಚೆನ್ನಾಗಿ ಮಾತನಾಡೋದು. ಪದ್ಮನಾಭರು ಪ್ರಾಥಮಿಕವಾಗಿ ಮಾರ್ಗದರ್ಶನ ಚರಿತ್ರೆ, ಇಲ್ಲಿಯ ಸಾಹಿತ್ಯದ ಬಗ್ಗೆ ಮೂರು ಮಾತ್ರ ಜ್ಞಾಪಿಸ್ತೇನೆ. ಪೂರ್ಣ ಬಿಡುವುದನ್ನು 5 ಕೊಟ್ಟಿದ್ದಾರೆ. ಕಲ್ಯಾಣ ಗ್ರಾಮದ ಇತಿಹಾಸವನ್ನು ಜ್ಞಾಪಿಸಬೇಕು. ಅದೇ ರೀತಿ ಸಾಧನದ ಇತಿಹಾಸ, ರಾಷ್ಟ್ರೀಯ ಮತ್ತು ಜ್ಞಾಪಿಸಿಕೊಳ್ಳಬೇಕು. ಇಂಥ ವಿಷಯಗಳಲ್ಲಿ ಕರ್ನಾಟಕದ ಸಂಘಟನೆ ಎರಡನ್ನು ಬಿಟ್ಟಿದ್ದು ಅದು ದಾಖಲೆ ಜ್ಞಾಪಿಸ್ತದೆ. ಒಂದಂತೂ ಸತ್ಯ, ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೇವೆ. ಕನ್ನಡ ರಾಜ್ಯೋತ್ಸವ 30 ಸೀಟಿಂದ ಆಗಿ ಅದು ನಿಲ್ಲೋದು ಆಗಬಾರ್ದು, ಅದು ವಿದ್ಯೋತ್ಸವ ಆಗಬೇಕು ಅಂತ ನಮ್ಮೆಲ್ಲರ ಆಶಯ. ಅದು ಒಂದು ಕಡೆ ಆದರೆ ನಮಗೆ ಒಂದು ಒಳ್ಳೆಯ ಭಾಷೆ ಹೇಳೋದಾದರೆ ಬಹಳ ವಿಷಯಗಳಲ್ಲಿ ನಮಗೆ ಚರ್ಚೆಗೆ ಕೊಟ್ಟವರು ನಮ್ಮ ಪಟ್ಟ ಅಂತ ಹೇಳಿದಂಥ ನಾವು. ಯಾಕೆಂತ ಹೇಳಿದ್ರೆ ನಾವು ಒಂದು ಕಡೆ ಕನ್ನಡವೇ ಶ್ರೇಷ್ಠ ಅಂತ ಹೇಳಿದಂಥ ಸಂದರ್ಭದಲ್ಲಿ ತಮಿಳಿಗೂ ಕನ್ನಡಕ್ಕೂ ಇದ್ದಂಥ ಸಂಬಂಧವನ್ನು ಹೇಳಿದ್ದು ನಾವು ಅನೇಕ ಬಾರಿ ಬೇರೆ ಭಾಷೆಯನ್ನು ದ್ವೇಷ ಮಾಡ್ತಕ್ಕಂಥವರು ಇದ್ದೇವೆ. ಅದು ಭಾಷೆಯನ್ನು ದ್ವೇಷ ಮಾಡಿದೆ, ಸತ್ಯವನ್ನು ಅರಿತು ನಾವು ಮಾಡಬೇಕು ನಮ್ಮ ಅನಿಸಿಕೆ ಅಂತ ಹಂಚ್ಕೊಳ್ತೇವೆ. ಸಮುಚ್ಚಯದಲ್ಲಿ ಒಂದು ಪುಟ್ಟ ಗುಡಿ ಇದೆ. ಆ ಗುಡಿಯ ಒಳಗೆ ಒಂದು ಸ್ತ್ರೀ ಮೂರ್ತಿ ಇದೆ. ಅದನ್ನ ಭುವನೇಶ್ವರಿ ಅಂತ ಹೇಳುವ ವಾಡಿಕೆಯುಂಟು. ಆದರೆ ಶಿಲ್ಪಶಾಸ್ತ್ರದ ಅನ್ವಯ ಆ ಮೂರ್ತಿಯನ್ನು ನೋಡಿದರೆ ಬಹುಶಃ ಕ್ರಿಸ್ತಶಕ 11ನೇ ಶತಮಾನಕ್ಕೆ ಸೇರಿದ ಆ ಮೂರ್ತಿ ಭುವನೇಶ್ವರಿಯದು ಅಲ್ಲ ಅಂತ ಅನಿಸುತ್ತೆ. ಇದು ಅನೇಕ ತಜ್ಞರ ಅಭಿಪ್ರಾಯ. ಅದನ್ನು ಬಿಟ್ಟರೆ ಭುವನೇಶ್ವರಿಯ ಇನ್ನೊಂದು ಆಲಯ ನಮಗೆ ಸಿಗೋದು ಮೈಸೂರು ಅರಮನೆಯ ಒಳಗೆ. ಮೈಸೂರು ಅರಮನೆಯ ಒಳಗೆ ಸುಮಾರು 16 ದೇವಾಲಯಗಳು ಉಂಟು. ಆ 16 ದೇವಾಲಯಗಳಲ್ಲಿ ಭುವನೇಶ್ವರಿಯ ಒಂದು ಆಲಯವು ಉಂಟು. ಇದು ಸ್ವತಂತ್ರ ಆಲಯ ಅಲ್ಲ, ಅರಮನೆಯ ಒಳಗೆ ಇರುವಂತಹ ಆಲಯಗಳಲ್ಲಿ ಒಂದಷ್ಟೇ. ಹಾಗಾಗಿ ಕನ್ನಡಿಗರಾದ ನಾವು ಭುವನೇಶ್ವರಿಯ ಬಗ್ಗೆ ಒಂದು ಆಲಯವನ್ನು ಕಟ್ಟಿಸಬೇಕು ಅನ್ನೋ ಒಂದು ಸರಳ ವಿಚಾರ ನಮ್ಮ ಮನಸ್ಸಿಗೆ ನಾಟಿ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಸದಾ ಕಾಲಕ್ಕೂ ಕಾಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ಎಷ್ಟು ವಿಜೃಂಭಣೆಯಿಂದ ಶಾಸಕರು ಕರ್ನಾಟಕದಲ್ಲೇ ಪ್ರಸಿದ್ಧಿ. ಅವರು ಯಾವಾಗಲೂ ದಿನಗಳಿಗೆ ಬರ್ತಾರೆ, ಸಮರ್ಪಿಸಿ ತಿಮ್ಮಕ್ಕವರ ಎಲ್ಲ ಕಷ್ಟ ಸಂಘಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿ ಎಚ್.ಎಂ. ರೇವಣ್ಣವರು. ಅವರು ನಿಜವಾಗ್ಲೂ ಒಂದಿನ ಟಿವಿ ಪೇಪರ್ ಒಂದಿನ, ಆದರೂ ವರ್ಷದ 2-3 ಸಲ ಏನಾದರೂ ತಿಮ್ಮಕ್ಕವರ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾರೆ. ನಮ್ಮ ತಾಲೂಕಿನವರ ಹೆಮ್ಮೆ ಅವರಿಗೆ. ಸಾಲುಮರದ ತಿಮ್ಮಕ್ಕವರ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ, ತಮಗೆಲ್ಲ ಗೊತ್ತಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ
ಮಾರ್ಕೆಟ್ ಪರಿಸರವಾದಿಗಳಲ್ಲಿ ಟಾಪ್ ಅನ್ನು ಯಾರು ಸಾಮಾನ್ಯ ತಿಮ್ಮಂತವರು. BBC ಅವರು ವಿಶ್ವದವರು ಮಹಿಳೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಹಿಂದೆಲ್ಲ ಸೋನಿಯಾ ಗಾಂಧಿ ಇನ್ನೊಂದು ಅನೇಕ ದೊಡ್ಡ ದೊಡ್ಡವರು ಆದರೆ ತಿಮ್ಮಕ್ಕವರು ಆ ಪಟ್ಟಿಯಲ್ಲಿ ಬರ್ತಾರೆ. ಅವರು ಒಂದು ಮಾತ್ರ ಹೇಳ್ತಾರೆ, ಸ್ಫೂರ್ತಿದಾಯಕ ಮಹಿಳೆ ವಿಶ್ವಕ್ಕೆ ಅಂತ ಹೇಳಿ. ಇವತ್ತು 1 ಲಕ್ಷವನ್ನು ಕಲಿಯುವ ತಿಮ್ಮಕ್ಕ ಸುಮಾರು 40 ಲಕ್ಷ ಮಕ್ಕಳು ಅದ್ರ ಬಗ್ಗೆ ಪ್ರತಿ ವರ್ಷ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅದೇ ಬಗ್ಗೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬದುಕಿರುವಾಗ ಯಾವುದೇ ಯೋಜನೆಗಳು ಮಾಡಲ್ಲ. ಆದರೆ ತಿಮ್ಮಕ್ಕ ಬದುಕಿದ್ದಾಗ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಸಾಲ ಮರದ ತಿಮ್ಮಕ್ಕನ ಫ್ರೀ ಪಾರ್ಕ್ ಅಂತ ಹೇಳಿ ರಾಜ್ಯದ 224 ವಿಧಾನಸಭೆಯಲ್ಲಿ ಮಾಡಿದ್ದಾರೆ. ಮಾಗಡಿಯವರು ಅಂತ ಒಂದರ ವಿಶೇಷ ಯಾವಾಗಲೂ ನೆನೆಸ್ಕೊಂತ ಇರ್ತೀವಿ. ಕೆಂಪೇಗೌಡರು, ಸಾಲ ಮರದ ತಿಮ್ಮಕ್ಕ ಅವರು, ಶಿವಕುಮಾರ ಸ್ವಾಮೀಜಿ ಅವರು ಇವತ್ತು ಜಗತ್ತಿಗೆ ಸ್ಫೂರ್ತಿ ಕೊಟ್ಟಂತವರು. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅರ್ಜಿಯನ್ನು ಕರೆಸಿ ಗೌರವ ಮಾಡಿದ್ದಾರೆ. ನಮ್ಮ ಬಾಲಕೃಷ್ಣ ಸರಿದವರೆಲ್ಲ ಅವ್ರ ತಂದೆಯವರು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು ಹುಲಿಪಳ್ಳಿ ಚೆನ್ನಪ್ಪ ಅಂತ ಹೇಳಿ. ಅವರು ಕಚ್ಚಿಯ ಲೈಫ್ ಹಿಸ್ಟ್ರಿ ಬುಕ್ಕಲ್ಲಿ ಅವ್ರ ಬಗ್ಗೆ ಬರ್ತೀನಿ ನಾನು. ಅವರು ತಿಮ್ಮಕ್ಕವರನ್ನ ಪ್ರಥಮವಾಗಿ ಗುರುತಿಸಿ ಸನ್ಮಾನಿಸಿ ಗೌರವಿಸಿದಂತಹ ವ್ಯಕ್ತಿ ಹುಲಿಪಳ್ಳಿ ಚೆನ್ನಪ್ಪ ಅವರು 1958ರಲ್ಲಿ. ಆ ಪದಕ ಇವತ್ತು ಕೂಡ ನಮ್ಮ ಮನೆಯಲ್ಲಿದೆ. ಅಜ್ಜಿಯವರು ಇಟ್ಟಿದ್ದಾರೆ. ನಾವು ಏನಾದರೂ ಗೊತ್ತಿಲ್ಲ, ಅಜ್ಜಿ ತರ ಅಜ್ಜಿ ಹುಲ್ಲು ಗುಡಿಸ್ಕೊಂಡು ಬಂದಿದ್ದಂಥವ್ರು. ಅವ್ರ ತಂದೆ ಒಬ್ಬ ಮನೆ ಜೊತೆಗಿದ್ರು, ಅವ್ರ ಗಂಡ ಒಬ್ಬ ಮನೆ ಜೊತೆಗಿದ್ರು. ಅವ್ರಿಗೆ ಇಲ್ಲಿ ಮನೆಯೇ ಇರಲಿಲ್ಲ, ಅವ್ರಿಗೆ ಹೊಟ್ಟೆ ತಿನ್ನ ಮನೆ ಊಟ ಕೂಡ ಇರಲಿಲ್ಲ. ಅಂತಹ ವ್ಯಕ್ತಿ ಇವತ್ತು ವಿಶ್ವದ ಬೇರೆ ಬೇರೆ ದೇಶಗಳ ಅಧ್ಯಯನ ಹೊಡ್ಕೊಂಡು ಬರ್ತಾ ಇದ್ದಾರೆ. ಅಜ್ಜಿ ಏನ್ ಮಾಡಿದೆ ನಾವು ನೋಡಬೇಕು, ಅಜ್ಜಿ ತರ ನಾವು ನಡೆಯಬೇಕು ಅಂತೇಳಿ ಇಂತಹ ನಾಲ್ಕು ಕ್ಷೇತ್ರದ ಸಾಲುಮರದ ತಿಮ್ಮಕ್ಕ ಅವರ ಸಾಧನೆ ಯಾವತ್ತೂ ಕೂಡ ಜಗತ್ತಿಗೆ ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಶಾಸಕರು ಮನವಿ ಮಾಡ್ತೇನೆ. ಅಜ್ಜಿದೇನು ಜಾಸ್ತಿ ಜಮೀನು ಏನಿಲ್ಲ ಸರ್, ಒಂದು 10 ಗುಂಟೆ 5 ಗುಂಟೆ 2 ಗುಂಟೆ ಅದನ್ನು ಕೂಡ ಲಭ್ಯತೆಗೆ ಬಹಳ ಜನ ಪ್ರಯತ್ನ ಮಾಡ್ತಿದ್ದಾರೆ. ಬಿಲ್ಡಿಂಗ್ಗಳಲ್ಲಿ ದಯಮಾಡಿ ಒಂದು ಗಮನ ಕೊಡಬೇಕು. ಆಮೇಲೆ ಅಜ್ಜಿ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡೋದು, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ, ನೀವು ಕಾನೂನು ಕ್ರಮ ತಗೋಬೇಕು. ಯಾಕಂದ್ರೆ ಜಗತ್ತಿಗೆ ಬೆಳಗಾದ ತಾಯಿ ಬಗ್ಗೆ ಈ ವಯಸ್ಸಿನಲ್ಲಿ ಏನು ಗೊತ್ತಿಲ್ಲ, ಓದಿಲ್ಲ, ಬರ್ದಿಲ್ಲ, ನನಗೆ ಪ್ರಶಸ್ತಿ ಬೇಡ, ನನಗೆ ಪ್ರಚಾರ ಏನು ಕೇಳಿಲ್ಲ, ಜನ ಕೊಟ್ಟಿದ್ದು ಆಕೆ ಮಾಡಿದ ಸೇವೆ. ಹಾಗಾಗಿ ಆಕೆ ಬಗ್ಗೆ ತಾವು ಗಮನ ಹರಿಸಬೇಕು. ಹುಲಿಕೆರೆ ಅಜ್ಜಿದೊಂದು ಮನೆ ಇದೆ, ವಾಸಿಕ ಹೋಗ್ತೇನೆ ಇಲ್ಲ. ಅವತ್ತಿನ ಕೊಟ್ಟಿ ಅಜ್ಜಿಗೆ ಅಜ್ಜಿ ಯಾವಾಗಾದ್ರೂ ಬಂದ್ರೆ ಹೋಗೋದು ನಮಗೆ ಮನೆ ಇಲ್ಲ ಸರ್. ಹುಲಿಕೆರೆ ಬೆಂಗಳೂರಲ್ಲಿ ಅಡುಗೆ ಮನೆಯಲ್ಲೇ ಇರೋದಲ್ಲ ವಿಷಯ. ಅದನ್ನು ಒಂದು ಸ್ವಲ್ಪ ರೆಗ್ಯುಲೇಷನ್ ಏನಾದರೂ ಮಾಡಬೇಕು. ಯಾಕೆಂದ್ರೆ ಆ ಸಾಲು ಮರ ಯಾವತ್ತೂ ಹೋಗ್ಬಾರ್ದು. ನನಗೆ ನಿಮ್ಮ ಬಗ್ಗೆ ಯಾಕೆ ತುಂಬ ಗೌರವ ಅಂದರೆ ಅಜ್ಜಿದೊಂದು ಗೋಲ್ಡ್ ಬಿದ್ದೋಗಿತ್ತು. ಅವತ್ತು ನೀವು ಶಾಸಕರ ಹತ್ರ ಗಲಾಟೆ ಮಾಡಿದ್ರು, ನಾನು ಬಿಡಿಯೋದು ಮಾಡೋದು. ನಮ್ಮೂರು ಅಜ್ಜಿ ಬೆಂಗಳಿಗೆ ಏನು ಮಾಡ್ತಿದ್ದೀರ ನೀವು? ಅಜ್ಜಿ ಬಗ್ಗೆ ತುಂಬ ಕಾಳಜಿ ಇದೆ. ಆ ಮರಗಳನ್ನ ತುಂಬ ರಕ್ಷಣೆ ಕೊಡಬೇಕು. ಅದು ಒಂದು ವರ್ಲ್ಡ್ ಹೆರಿಟೇಜ್ ಆದಂಥ ಜಾಗ ಮುಂದೊಂದು ದಿನ. ಯಾಕಂದರೆ ವಿಶ್ವದ ಬೇರೆ ಬೇರೆ ಇದೆ. ಮರಗಳೇ ನನ್ನ ಮಕ್ಕಳನ್ನ ತಾಯಿ ಸಾಲುಮರದ ಕೊಟ್ಟು ಆ ಮರಗಳಿಗೆ ಏನು ಅಂತಂದ್ರೆ ನಾವು ಕಾಪಾಡ್ತೀವಿ ಸರ್. ತುಂಬ ಸಮಯ ಆಗಿದೆ, ಇನ್ನೊಂದ್ಸರಿ ಭೇಟಿಯಾಗೋಣ. ಸಹಕಾರ ಬೇಕು. ಅಜ್ಜಿಯವರ ಬಗ್ಗೆ ನೀವು ಅಜ್ಜಿದು ಶತಮಾನೋತ್ಸವ ಕಾರ್ಯಕ್ರಮ ಇದೆ ಜೂನ್ 29ಕ್ಕೆ 214ನೇ ವರ್ಷದ ಬರಬೇಕು, ಎಲ್ಲರೂ ಬರಬೇಕು. ಅಜ್ಜಿಯ ಪ್ರೇರಣೆ ನಮ್ಮೆಲ್ಲರಿಗೂ ದಾರಿಕ ನಮಸ್ಕಾರ. ಒಳ್ಳೆಯದಾಗಲಿ. ಗುಡ್ಡೆ ರಂಗನಾಥ ಸ್ವಾಮಿ ಕ್ಷೇತ್ರ ಈ ಪ್ರದೇಶ ರಂಗನಾಥ ಈ ಸ್ಥಳದ ಅಧಿದೈವ ಅಂತ ಹೇಳ್ಬೋದು. ಮಾಗಡಿ ತಾಲೂಕಿನ ಜನಪ್ರಿಯ ದೈವಗಳಲ್ಲಿ ರಂಗನಾಥ ಒಬ್ಬ. ಮಾಗಡಿ ರಂಗನಾಥ ದೇವಸ್ಥಾನ ಮೂಲತಃ ವೆಂಕಟೇಶ್ವರ ದೇವಸ್ಥಾನ, ಆದರೆ ಪ್ರಸಿದ್ಧವಾಗಿರುವ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಾರೆ. ಇನ್ನು ಕಂಬದ ರಂಗ ಅಥವಾ ಆಂಜನೇಯ ವಿಗ್ರಹ ಮೇಲ್ಭಾಗದಲ್ಲಿ ರಂಗನಾಥನ ಶಿಲ್ಪ ಇದೆ. ಇದು ಸಹ ರಂಗನಾಥನ ಕ್ಷೇತ್ರ ಆಗಿರುತ್ತೆ. ಮಾಗಡಿ ತಾಲೂಕು ರಾಜಕೀಯವಾಗಿ ಏಕೆಂದರೆ ಚಾರಿತ್ರಿಕವಾಗಿ ತುಂಬಾ ಒಳ್ಳೆಯ ಕೇಂದ್ರವಾಗಿತ್ತು. ಕುಕ್ಕಲನಾಡು ಅಂತ ಒಂದು ಪ್ರದೇಶ ಇತ್ತು. ಮಾಗಡಿಯ ಘಟಕ ಹೊಯ್ಸಳರ ಅಧೀನದಲ್ಲಿ ಮಹಾ ಸಾಮ್ರಾಜ್ಯವಾಗಿತ್ತು. ಕುಕ್ಕಲನಾಡಿನ ಪ್ರಭುಗಳು ಅವರ ರಾಜಧಾನಿ ನಮ್ಮ ಕಾವಳೆಕೆರೆ ಮತ್ತು ಕಿತ್ತನಹಳ್ಳಿ. ಅವರು ದೇವಾಲಯವನ್ನು ಕಲ್ಲೂರು ವರದರಾಜ ಮತ್ತು ಕಲ್ಲೂರು ಆಂಜನೇಯ ದೇವಾಲಯ ಕುಕ್ಕಲನಾಡ ಪ್ರಭುಗಳು ದೇವಾಲಯ. ಅವರ ಬಿರುದಿನ ಬಗ್ಗೆ ನೀವು ಕೇಳಬೇಕು. ಮೂಲಲೋಕದ ಕಂಡ, ನರಲೋಕ ಕಂಡ, ಇಂತಹ ಬಿರುದುಗಳನ್ನು ಹೊಂದಿದ್ದಂತಹ ಬಹಳ ಪ್ರಭಾವಶಾಲಿ ಅರಸನನ್ನ ಇದಾಗಿತ್ತು. ಹೊಯ್ಸಳರ ಪತನ ನಂತರ ವಿಜಯನಗರದ ಅರಸರ ಸಾಮಂತರಾಗಿ
ಯಾಕೆಂದರೆ ನಾನು ಬಂದಿರುವ 2ನೇ ವರ್ಷ ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಮಾಗಡಿ ತಾಲೂಕಿನ ಎಲ್ಲ ಯುವ ಮುಖಂಡರುಗಳು, ಶಿಕ್ಷಕರು, ಹಾಗೆ ನಮ್ಮ ಪಾಲಕರ ಸಹಕಾರದೊಂದಿಗೆ, ದೇವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ 10ನೇ ವರ್ಷಕ್ಕೆ ಬಂದಿರುವುದು ಮಾಗಡಿ ತಾಲೂಕಿನ ಹೆಮ್ಮೆ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಕನ್ನಡ ಅವರು ನಮಗೆ ಮನೆಯಲ್ಲಿ ಮಾತ್ರ ಸೀಮಿತ ಆಗಿದೆ. ಎಲ್ಲೇ ಹೋದರೂ ಇಂಗ್ಲಿಷ್ನ ಹಾವಳಿ ಹೆಚ್ಚಾಗಿದೆ. ಉದಾಹರಣೆಗೆ ರಾವಸ್ವಾಮಿ ಕೈಗಾರಿಕಾ ಪ್ರದೇಶ ಇದೆ. ಆ ಕೈಗಾರಿಕಾ ಪ್ರದೇಶದಲ್ಲಿ ನಾವು ಎಷ್ಟೇ ಒಂದು 10 ನಿಮಿಷ ನಿಂತ್ಕೊಂಡ್ರೆ ನೀವು 10 ಭಾಷೆ ಬರ್ತಾರೆ. ಹಣ ಯಾಕೆ ಹೋಗೋದು ಈ ಕಡೆ ಅಂತಾರೆ. ಇನ್ನೊಬ್ಬ ರೋಡಲ್ಲಿ ಕೇಳ್ತೀನಿ ಇನ್ನೊಬ್ಬ. ಆದರೆ ನಾವು ಕನ್ನಡಕ್ಕೆ ಏನಾಗಿದ್ದೀವಿ ಅಂತಂದ್ರೆ ಅವ್ರ ಭಾಷೆ ಅಂತ ಅವ್ರಿಗೆ ದಾರಿ ಹೇಳ್ಕೊಡ್ತಾ ಇದ್ದೀವಿ ಹೊರತು ಅವರಿಗೆ ಕನ್ನಡ ಕಲಿಸುವಂಥ ಕೆಲಸವನ್ನ ನಾವು ಯಾರು ಕೂಡ ಮಾಡ್ತಾ ಇಲ್ಲ. ವಿಶೇಷವಾಗಿ ಇವೆಲ್ಲ ಏನು ಮಾಡಬೇಕು ಅಂತಂದ್ರೆ ಅವ್ರಿಗೆ ಕನ್ನಡವನ್ನು ಹೇಳ್ಬಿಡಿ, ಈ ಕನ್ನಡ ಕನ್ನಡ ಮಾತಾಡಪ್ಪ ಅಂತ ನೀವು ಹೇಳಿದಾಗ ಮಾತ್ರ ಈ ಕನ್ನಡ ನಾಡಿಗೆ ನಾವು ಹೆಮ್ಮೆಯನ್ನ ತಂದುಕೊಡೋಕ್ಕೆ ಸಾಧ್ಯ, ಕನ್ನಡ ನಾಡನ್ನ ಮತ್ತೆ ಭಾಷೆಯನ್ನು ಉಳಿಸೋದಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ ನಮಗೆ ಫೋನ್ ಬೇರೆ ಬರ್ತದೆ. ನಾವು ಮೋಹನ್ ಫೈನಾನ್ಸ್ ಇಂದ ದುಡ್ಡು ಕೊಡ್ತೀವಿ, ಹಾಕ್ಕೊಡ್ತೀವಿ, ಫೈನಾನ್ಸ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಅವ್ರು ಯಾರು ಕೂಡ ಕನ್ನಡ ಮಾತಾಡ್ತಾರೆ. ನೀವು ಹೇಳ್ಬಿಡಿ ನೋಡೋಣ, ಮಾತಾಡ್ತಾರೆ ಕನ್ನಡದಲ್ಲಿ. ಯಾರು ಕೂಡ ಕನ್ನಡ ಮಾತಾಡೋದೇ ಇಲ್ಲ. ನಮ್ಗೆ ಹೇಳ್ತಾರೆ ಏನಂತ ಹೇಳ್ತಾರೆ, ನಿಮಗೆ ಹಿಂದಿ ಬರ್ತದೆ, ಹಿಂದಿ ಬರ್ತದೆ, ಇಂಗ್ಲಿಷ್ ಬರ್ತದೆ ಅಂತ ನಮ್ಮನ್ನು ಹೇಳ್ತಾರೆ. ಮತ್ತೆ ನಾವೇನು ಕೊಡ್ಬೇಕು, ಕನ್ನಡದಲ್ಲಿ ಮಾತಾಡೋಣ ಅಂತ ಹೇಳ್ಬೇಕು. ಆ ಭಾವನೆ ನಾವು ಇವತ್ತಿಂದ ಬೆಳೆಸ್ಕೊಂಡ್ರೆ ನಮ್ಮ ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ 1900 ವರ್ಷಗಳ ಇತಿಹಾಸ ಇದೆ. ಆ ಭಾಷೆಯನ್ನು ಉಳಿಸಬೇಕಾಗಿರೋದು ಯಾರು? ನಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ ಉದಾಹರಣೆ ತಮಾಷೆ ಹೇಳಿದ್ರೆ ಬೇರೆ ಶಿಕ್ಷಕರಿರ್ಬೋದು, ಯಾರೇ ಸರ್ಕಾರಿ ನೌಕರರಿರ್ಬೋದು, ಯಾರು ಕೂಡ ಸರ್ಕಾರಿ ಶಿಕ್ಷಕರು ಪಾಠ ಮಾಡೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಹೋಗ್ತಿರ್ತಾರೆ. ಅದರ ಮಕ್ಕಳು ಯಾರು ಕೂಡ ಕನ್ನಡ ಶಾಲೆಗೆ ಯಾರೂ ಕಳಿಸೋದಿಲ್ಲ. ಯಾಕೆ ಅವ್ರ ಪಾಠ ಅವ್ರಿಗೆ ನೋಡಿ ಎಷ್ಟು ಅವ್ರ ಮೇಲೆ ನಂಬಿಕೆ ಇದೆ ಸಾಕ್ಷಿ. ಇವತ್ತಿನ ಎಲ್ಲ ಶಿಕ್ಷಕರೇ ಆಗಿರ್ಬೋದು, ಎಲ್ಲರೂ ಕೂಡ ಸರ್ಕಾರಿ ನೌಕರರೇ ಆಗಿರ್ಬೋದು, ಎಲ್ಲರೂ ಕೂಡ ಏನ್ ಮಾಡಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಫಸ್ಟ್ ಕನ್ನಡ ಶಾಲೆಗೆ ಸೇರಿಸಿದಾಗ ಮಾತ್ರ ಕನ್ನಡ ಶಾಲೆ ಉಳಿಯೋಕ್ಕೂ ಸಾಧ್ಯ ಆಗ್ತದೆ. ಮತ್ತೆ ಕನ್ನಡನ ಭಾಷೆಯನ್ನ ನಾನು ಶಾಸಕರಿಗೆ ಮನವಿ ಮಾಡ್ತೀನಿ. ಯಾಕೆಂದ್ರೆ ಅವರು ಕೂಡ ಈಗ ಸರ್ಕಾರದಲ್ಲಿದ್ದಾರೆ, ಅವರು ಇದನ್ನ ಜಾರಿ ಮಾಡಿ ಎಲ್ಲ ಸರ್ಕಾರಿ ನೌಕರರು ಕೂಡ ಸರ್ಕಾರಿ ಶಾಲೆ ಕಡ್ಡಾಯವಾಗಿ ಕಳಿಸಿ. ಯಾಕೆಂದ್ರೆ ಎಷ್ಟೋ ಶಾಲೆಗಳು ಸೋದರರಿಗೆ PSC ಕನ್ನಡ ಸ್ಕೂಲ್ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ನಮ್ಮ ಕನ್ನಡ ಭಾಷೆ ಮುಂದುವರಿಕೆ ಇಂಗ್ಲಿಷ್ ಮೀಡಿಯಂಗೆ ಮಾಡಿದ್ದಾರೆ. ಅದನ್ನೆಲ್ಲ ಮುಂದುವರಿಸಲಿಕ್ಕೆ ಕನ್ನಡ ಭಾಷೆ ಉಳಿಲಿ ಬೆಳೀಲಿ ಅಂತ ಹೇಳಿ ಮಾಡಿದ್ರೆ ಸರ್ಕಾರ ಎಷ್ಟು ಅನುದಾನ ಕೊಡ್ತಾ ಇದೆ. ಸರ್ಕಾರಿ ಶಾಲೆಗೆ ಗ್ರೇಡ್ ಮಕ್ಕಳು ಇರ್ತಾರೆ, ಅವ್ರಿಗೆ ಶಿಕ್ಷಕರು ಇರ್ತಾರೆ, ಈಗ ಅಡುಗೆ ಮಾಡೋದಿರ್ತಾರೆ. ಎಷ್ಟು ಸರ್ಕಾರಿ ಕ್ಲಾಸು ಅಲ್ವಾ? ಉದಾಹರಣೆ ನಾನು ಕೊಡ್ತೀನಿ. ಯಾಕೆಂತಂದ್ರೆ ಸರ್ಕಾರಿ ಶಾಲೆಗೆ ಕನ್ನಡವನ್ನು ಕೊಡ್ತಾರೆ, ಅನುದಾನ ಕೊಡ್ತಾನೆ ಇರ್ತಾರೆ ಸರ್ಕಾರಿ ಶಾಲೆಗೆ. ಅದೇ ಒಂದು ಪಬ್ಲಿಕ್ ಶಾಲೆ ಕೊಡಿದ್ರೆ ಯಾರು ಅನುದಾನ ಕೊಡೋದಿಲ್ಲ. ಇದೆಲ್ಲ ಮನೆಗಳು ಸರ್ಕಾರ ನಮ್ಮ ಬಾಲಕರಿಗೆ ಲೇಖಕರಿಗೆ ಇದೆಲ್ಲ ನೀವು ಏನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದನ್ನ ಕನ್ನಡ ಶಾಲೆಯ ಫಸ್ಟು ಮತ್ತು ನಮ್ಮ ಮನೆಗಳಲ್ಲಿ 10 ಸೆಕ್ಷನ್ ಇತ್ತು ಅಂತ ಹೇಳ್ತಾ ಇದ್ರು. ಇವತ್ತು ಅದು ನೋಡೋದು ನಿಮ್ಗೆ ಗೊತ್ತಿದೆ. 1 ಸೆಕ್ಷನ್ ಉಳಿಸ್ಕೊಳ್ಳೋದು ನಾವು ತುಂಬ ಕಷ್ಟ ಆಗಿದೆ ಅಂತ. ಈಗ ನಮ್ಮ ಮಠ ಏನಂದ್ರೆ ಅದಕ್ಕೂ ಕೂಡ ಕಷ್ಟ ಆಗ್ತದೆ. ಅದನ್ನ ನಾವೆಲ್ಲರೂ ಕೂಡ ಹಿರಿಯರಿಗೆ ನಮ್ಮ ಸರ್ಕಾರದ ಒಂದು ಭಾಗ ಆಗಿ ಕೂಡ ಅದನ್ನೆಲ್ಲ ಮನಗಂಡು ಇವೆಲ್ಲರೂ ಕೂಡ ಈ ಕನ್ನಡ ನಾಡು, ಜನ, ಭಾಷೆ ಇದನ್ನೆಲ್ಲ ಉಳಿಸೋಕೆ ಪ್ರಯತ್ನ ಸತ್ವ ನಿಧಿಯ ಅದರಲ್ಲಿ ಇನ್ನೂ ಹೆಚ್ಚಿನದಾಗಿ ಶ್ರಮವನ್ನು ಹಾಕಿ ನಮ್ಮ ಕನ್ನಡ ಶಾಲೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಕನ್ನಡ ಮೀಡಿಯಂ ಓದಿರೋರು ಅದನ್ನು ಉಳಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ಊಟದ ಟೈಮ್ ಆಗಿದೆ. ಅದು ಹೇಳ್ತಾರೆ ಎಷ್ಟೇ ಮಾಡಿಕೊಂಡು ಟೈಮ್ ಆದರೆ ಅದು ಸಾಧ್ಯನೇ ಇಲ್ಲ. ಅದರಿಂದ ಎಲ್ಲರೂ ಕೂಡ ಕನ್ನಡ ನಾಡನ್ನ ಇನ್ನೂ ಅಭಿವೃದ್ಧಿಪಡಿಸೋಣ ಅಂತ ಹೇಳ್ತಾ ಕನ್ನಡ ಭಾಷೆಯನ್ನು ಹೆಚ್ಚು ಮಾತಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶುಭ ಮುರಿಯ ಶರಣಾರ್ಥಿ. ಪರಿಷತ್ ಮಾಗಡಿ ಘಟಕದ ಪರವಾಗಿ ಗೌರವ ಸಮರ್ಪಣೆ.
ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಎಲ್ಲ ಗೆಳೆಯರು ಮಾನ್ಯ ಬಂಧುಗಳೇ, ವಿಶ್ವಕಂಡಂತ ಸುಪ್ರಸಿದ್ಧ ಮಹಿಳೆ ಸಾಲುಮರದ ತಿಮ್ಮಕ್ಕ ಭವಿಷ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಯಲ್ಲಿ ನಾವೇನಾದರೂ ಸಾಧನೆಯ ಶಿಖರವನ್ನ ಹೇಳೋದಾದ್ರೆ ನೋಡೋದಾದ್ರೆ ಅದು ತಿಮ್ಮಕ್ಕನವರು ನಮ್ಮ ಮುಂದೆ ಇರುವ ತಿಮ್ಮಕ್ಕನವರು. ನಾವೆಲ್ಲರೂ ಕೂಡ ನೋಡಬೇಕಾಗಿಲ್ಲ, ನಮ್ಮ ತಮ್ಮಂದೆ ಆ ಶತಾಯುಷಿ ಇದೆ. ಅವರ ಸುಪುತ್ರನಿಗೆ ಗೌರವ ಸಮರ್ಪಣೆಗೆ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಸೂಚನ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಸಾಕ್ಷೀಭೂತರಾಗಿದ್ದಾರೆ. ಶ್ರೀಯುತ ಉಮೇಶ್ ಅವರಿಗೆ
ಆಗಸದೆ ತೇಲುತ್ತಿದೆ ಮೋಡ. ಮಾಡ್ತಾ ಇದ್ದೇನೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಮಾನ್ಯ ಕುಲಪತಿಗಳು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಮೈಸೂರು ಮಾನ್ಯ ಮಡ್ರಾಸ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ